Hello my dear student, very good morning. I am Guru, the Department of Chemistry, Gopal Swami PU College, Mysore. Today's session, identify one acid radical and one basic radical in given salt. First, preliminary test. Physical state means either crystalline solid or amorphous solid. Color. Next, solubility test. Solubility test ಅಲ್ಲಿ ಎರಡು ಸಾಲ್ವೆಂಟ್ ಯೂಸ್ ಮಾಡ್ತೀವಿ, ನಿಮಗೆ ಗೊತ್ತಿದೆ. ವಾಟರ್ and dilute HCl. Water, cold condition and hot condition, dilute HCl, cold condition and hot conditions. Okay. Let us consider the first preliminary test. Physical state. ಯಾವ ಥರ ಚೆಕ್ ಮಾಡೋದು? ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅಮಾರ್ಫಸ್ ಸಾಲಿಡ್ ಅಂತಂತಂದ್ರೆ ಏನು, ಕ್ರಿಸ್ಟಲೈನ್ ಸಾಲಿಡ್ ಅಂತಂತಂದ್ರೆ ಏನು. ಅಮಾರ್ಫಸ್ ಸಾಲಿಡ್ ನಿಮಗೆ ಪಾನ್ಸ್ ಪೌಡರ್ ಥರ ಇರುತ್ತೆ ನೋಡಿ, ಪಾನ್ಸ್ ಪೌಡರ್ ಥರ ಸ್ಮೂತ್ ಸರ್ಫೇಸ್ ಇರುತ್ತೆ. ಕ್ರಿಸ್ಟಲೈನ್ ಸಾಲಿಡ್ ಅಂತಂದರೆ ನಿಮ್ಗೆ ಗೊತ್ತಿದೆ. ಇವಾಗ ನೋಡಿ ಚೆಕ್ ಮಾಡಿ ಇದು ನೋಡಿ ಯಾವ ಥರ ಇದೆ, ಪೌಡ್ರ್ ಥರ ಇದೆ, ಪಾನ್ಸ್ ಪೌಡ್ರ್ ಥರ ಸ್ಮೂತ್ ಸರ್ಫೇಸ್, ಅಂದರೆ ಅಮಾರ್ಫಸ್ ಸಾಲಿಡ್. ಓಕೆ, ಈಗ ನಿಮಗೆ ಫಿಸಿಕಲ್ ಸ್ಟೇಟ್ ಯಾವುದು ಅಂತ ಗೊತ್ತಾಗಿದೆ, ಅಮಾರ್ಫಸ್ ಸಾಲಿಡ್. ಕಲರ್ ಯಾವ ಕಲರ್ ಇದೆ ನಿಮಗೆ ಫಿಸಿಕಲ್ ಸ್ಟೇಟ್ ಚೆಕ್ ಮಾಡಿ ಗೊತ್ತಿದೆ, ವೈಟ್ ಆರ್ ಕಲರ್ಲೆಸ್. ನೆಕ್ಸ್ಟ್, ಸಾಲ್ಯುಬಿಲಿಟಿ ಟೆಸ್ಟ್. ಹೌ ಟು ಟೆಸ್ಟ್ ಎ ಸಾಲ್ಯುಬಿಲಿಟಿ ಟೆಸ್ಟ್? ಟೇಕ್ ಎ ಗಿವನ್ ಸಾಲ್ಟ್ ಇಂಟು ಎ ಕ್ಲೀನ್ ಟೆಸ್ಟ್ ಟ್ಯೂಬ್. ಕ್ಲೀನ್ ಆ್ಯಂಡ್ ಡ್ರೈ ಟೆಸ್ಟ್ ಟ್ಯೂಬ್ಗೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ, ಆ್ಯಡ್ ವಾಟರ್. Take a small amount of a given salt into a clean dry test tube. Which one is the first solvent? Water. Add a small amount of water. Add a small amount of water. Okay. And shaken well. ಇವಾಗ ನೋಡಿ, it is insoluble? No. Soluble ಆದರೆ ನೋಡಿ, it's a homogeneous ಅಲ್ಲಿ ನೋಡಿ ಈ ಥರ ಬರುತ್ತೆ. Suppose the given salt is a soluble in water. ಈ ಥರ ಬರುತ್ತೆ ನೋಡಿ, ಹೋಮೋಜಿನಿಯಸ್. ಇಲ್ಲಿ ನೋಡಿ ಟರ್ಬಿಡಿಟಿ ಇದೆ, ಇಟ್ಸ್ ಇನ್ಸಾಲ್ಯುಬಲ್. ಇನ್ಸಾಲ್ಯುಬಲ್ ಇನ್ ವಾಟರ್ ಅಟ್ ಕೋಲ್ಡ್ ಕಂಡೀಷನ್. ಕ್ಲಿಯರ್? ನೆಕ್ಸ್ಟ್, ಕೋಲ್ಡ್ ಕಂಡೀಷನಲ್ಲಿ ಇನ್ಸಾಲ್ಯುಬಲ್ ಆಗಿದೆ. ನೆಕ್ಸ್ಟ್ ಏನು ಮಾಡ್ತೀರಾ, ಹಾಟ್ ಕಂಡೀಷನ್ ಆ್ಯಂಡ್ ಹೀಟ್ ಫಾರ್ ಫ್ಯೂ ಸೆಕೆಂಡ್ಸ್. ನೋಡಿ ಸಾಲ್ಯುಬಲ್ ಆಗಿದೆಯಾ, ಇನ್ಸಾಲ್ಯುಬಲ್. ಸಾಲ್ಯುಬಲ್ ಆದರೆ ನೋಡಿ ಈ ಥರ ಬರುತ್ತೆ, ಹೋಮೋಜಿನಿಯಸ್ ಸೊಲ್ಯೂಷನ್. Okay, the given salt is insoluble in water, both cold and hot condition. Move on to the next solvent, dilute hydrochloric acid. Okay, take a given salt into a clean dry test tube and add hydrochloric acid. ನೋಡಿ ಹೈಡ್ರೋಕ್ಲೋರಿಕ್ ಆಸಿಡ್ ಆ್ಯಡ್ ಮಾಡಿದ ತಕ್ಷಣ ನೋಡಿ ಅಬ್ಸರ್ವ್ ಮಾಡಿ, ಬ್ರಿಸ್ಕ್ ಎಫರ್ವೆಸನ್ಸ್ ಅಲ್ಲಿ ಕಾಣ್ತಿದೆಯಾ, ನೋಡಿ ಬರ್ತಾ ಇರೋದು ನೋಡಿ. ನೋಡಿ ಇವಾಗ ಇಲ್ಲಿ ನೋಡಿ ಬರ್ತಿದ್ಕ ಬ್ರಿಸ್ಕ್ ಎಫರ್ವೆಸನ್ಸ್, ಎವಲ್ಯೂಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಇವಾಗ ಅಬ್ಸರ್ವ್ ಮಾಡಿ, ಸಾಲ್ಟ್ ಏನಾರು ನಿಮಗೆ ಸಪ್ರೇಟಾಗಿ ಕಾಣ್ತಿದೆಯಾ? ದ ಗಿವನ್ ಸಾಲ್ಟ್ ಈಸ್ ಸಾಲ್ಯುಬಲ್ ಇನ್ ವಿಚ್ ಸಾಲ್ವೆಂಟ್? ಡೈಲ್ಯೂಟ್ HCl. ನೋಡಿ ಸಾಲ್ಯುಬಿಲಿಟಿ ಅಂದರೆ ಕ್ಲಿಯರ್ ಸೊಲ್ಯೂಷನ್ ಕಾಣ್ತಿದೆ. ಸಾಲ್ಯುಬಲ್ ಇನ್ ವಿಚ್ ಕಂಡೀಷನ್? ಕೋಲ್ಡ್ ಕಂಡೀಷನ್. ದೇರ್ಫೋರ್ ದ ಗಿವನ್ ಸಾಲ್ಟ್ ಈಸ್ ಸಾಲ್ಯುಬಲ್ ಇನ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂಡರ್ ಕೋಲ್ಡ್ ಕಂಡೀಷನ್. Next, move on to the second part, analysis of acid radical. Analysis of acid radical, first analysis of and first group acid radical, second group and third group. Suppose first group absent ಆದರೆ second group ಹೋಗ್ತೀರಾ, second group absent ಆದರೆ move on to a third group. The first group acid radical group reagent, dilute hydrochloric acid. Add dilute hydrochloric acid. ಇಲ್ಲಿ ನೋಡಿ, ಇಲ್ಲಿ ಎಫರ್ವೆಸನ್ಸ್ ಕಾಣ್ತಿದೆಯಾ, ಬಬಲ್ಸ್. ಕ್ಲಿಯರ್? ಬ್ರಿಸ್ಕ್ ಎಫರ್ವೆಸನ್ಸ್ ವಿತ್ ದ ಎವಲ್ಯೂಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್ ಇಸ್ ಪ್ರೆಸೆಂಟ್, ಮೇ ಬಿ ಕಾರ್ಬೋನೇಟ್ CO3 2-. ನೆಕ್ಸ್ಟ್, ಹೌ ಟು ಕನ್ಫರ್ಮ್ ದಿಸ್ ಕಾರ್ಬೋನೇಟ್? ದ ಗಿವನ್ ರಾಡಿಕಲ್ ಇಸ್ ಕಾರ್ಬೋನೇಟ್ ಇದೆಯೋ ಅಥವಾ ಅಲ್ಲೋ ಅಂತ ಯಾವ ಥರ ಕನ್ಫರ್ಮೇಟಿವ್ ಮಾಡ್ತೀರಾ? The test is called confirmatory test for carbonate. Name of the test, lime water test. Take a small amount of salt in a dry test tube and add dilute HCl. Dilute HCl add ಮಾಡಿದ ತಕ್ಷಣ ತಂಬಿಂದ ಕ್ಲೋಸ್ ಮಾಡ್ಕೋಬೇಕು. ಏನಕ್ಕೆ ಹೇಳಿ? The carbon dioxide is expelled out. ನೀವು ಕ್ಲೋಸ್ ಮಾಡ್ಕೊಳ್ದೇ ಇದ್ರೆ ಕಾರ್ಬನ್ ಡೈಆಕ್ಸೈಡ್ ಆಚೆ ಔಟ್ ಆಗುತ್ತೆ, ಅವಾಗ ತಂಬಿಂದ ಕ್ಲೋಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡ್ತೀರಾ,
ಟೇಕ್ ಎ ಲೈಮ್ ವಾಟರ್ ಇಂಟು ಎನ್ ಅನದರ್ ಟೆಸ್ಟ್ ಟ್ಯೂಬ್. ಓಕೆ, ಈ ಟೆಸ್ಟ್ ಟ್ಯೂಬಲ್ಲಿ ಲೈಮ್ ವಾಟರ್ ಇರುತ್ತೆ ಅಂದ್ಕೊಳ್ಳಿ. ಪಾಸ್ ದ ಗ್ಯಾಸ್, ಲೈಮ್ ವಾಟರ್ಗೆ ನೀವು ಈ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇದೆ ಅಂತ ಗೊತ್ತಿದ್ದಲ್ಲ ನೋಡಿ, ಇದನ್ನು ಈ ಥರ ಕ್ಲೋಸ್ ಮಾಡಿ, ಟೆಸ್ಟ್ ಟ್ಯೂಬ್ ಮೌತ್ ಟು ಮೌತ್ ಕ್ಲೋಸ್ ಮಾಡಬೇಕು. ಆಫ್ಟರ್ ದ ಪಾಸಿಂಗ್ ದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್, ಲೈಮ್ ವಾಟರ್ ಟೆಸ್ಟ್ ಟ್ಯೂಬ್ನ ತಂಬಲ್ಲಿ ಹೋಲ್ಡ್ ಮಾಡಿಕೊಂಡು ಶೇಕ್ ಮಾಡಬೇಕು. ಶೇಕ್ ಮಾಡಿದ ತಕ್ಷಣ ದ ಲೈಮ್ ವಾಟರ್ ಟರ್ನ್ಸ್ ಮಿಲ್ಕಿ, because due to the presence of the given gas is in carbon dioxide gas, lime water turns milky. This confirmatory test indicates the given acid radical is carbonate. Take a small amount of salt in a dry test tube. Dilute HCl ನ ಆಡ್ ಮಾಡಿದ ತಕ್ಷಣ ನೋಡಿ ತಮ್ಮಿಂದ ಹೋಲ್ಡ್ ಮಾಡ್ಕೋಬೇಕು, ಬಿಕಾಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ಆಚೆ ಹೊರಟಾಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಾ ಹೇಳಿ, ಟೇಕ್ ಎ ಲೈಮ್ ವಾಟರ್ ಇಂಟು ಅನದರ್ ಟೆಸ್ಟ್ ಟ್ಯೂಬ್. ಅನದರ್ ಟೆಸ್ಟ್ ಟ್ಯೂಬ್ ಇಲ್ಲಿ ಲೈಮ್ ವಾಟರ್ ಇದೆ, ಇಲ್ಲಿ ಸಾಲ್ಟ್ ಪ್ಲಸ್ ಡೈಲ್ಯೂಟ್ HCl ಇದೆ ನೋಡಿ. ಪಾಸ್ ದ ಗ್ಯಾಸ್ ಟು ದ ಲೈಮ್ ವಾಟರ್, ಟೆಸ್ಟ್ ಟ್ಯೂಬ್ ಮೌತನ್ನು ಮೌತ್ ಟು ಮೌತ್ ಕ್ಲೋಸ್ ಮಾಡಿ. ಪಾಸ್ ದ ಗ್ಯಾಸ್ ಟು ಲೈಮ್ ವಾಟರ್. ಬಬಲ್ಸ್ ಬರ್ತಿದೆ, ಕಾಣ್ತಿದೆ ನೋಡಿ. ದಿಸ್ ಇಂಡಿಕೇಟ್ಸ್ carbon dioxide gas is passing through your lime water solution. ನೆಕ್ಸ್ಟ್ ಏನು ಮಾಡ್ತೀರಾ, ಲೈಮ್ ವಾಟರ್ ಪಾಸ್ ಆಗಿದೆ ಅಲ್ವಾ, ನೀಟಾಗಿ ಶೇಕ್ ಮಾಡಿ ನೋಡಿ. ಲೈಮ್ ವಾಟರ್ ಏನೈತೆ ಹೇಳಿ, ಲೈಮ್ ವಾಟರ್ ಟರ್ನ್ಸ್ ಮಿಲ್ಕಿ. ಮಿಲ್ಕ್ ಕಲರ್ ಇದೆಯಾ, ಸ್ಟಾರ್ಟಿಂಗ್ ಯಾವ ಕಲರ್ ಇತ್ತು, ಕಲರ್ಲೆಸ್ ಇತ್ತು. ಇವಾಗ ಏನಾಗ್ತಿದೆ, ಆಫ್ಟರ್ ದ ಪಾಸಿಂಗ್ ದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್, ಲೈಮ್ ವಾಟರ್ ಟರ್ನ್ಸ್ ಮಿಲ್ಕಿ. This indicates carbonate is present. ಲೈಮ್ ವಾಟರ್ ಟೆಸ್ಟಲ್ಲಿ ಆದಮೇಲೆ ಅನದರ್ ಒನ್ ಟೆಸ್ಟ್ ಇದೆ. ಫಸ್ಟ್ ಏನು ಮಾಡಿ, ಸಾಲ್ಟ್ ಪ್ಲಸ್ ಡೈಲ್ಯೂಟ್ HCl. ಸಾಲ್ಟ್ಗೆ ನಿಮಗೆ ಡೈಲ್ಯೂಟ್ HCl ಹಾಕಿದಾಗ ಎಫರ್ವೆಸೆನ್ಸ್ ಬರುತ್ತೆ. ದಿಸ್ ಇಂಡಿಕೇಟ್ಸ್ ಎವಲ್ಯೂಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ನೀವು ಸಾಲ್ಟ್ ಪ್ಲಸ್ ವಾಟರ್ ಹಾಕಿದಾಗ ಎಫರ್ವೆಸೆನ್ಸ್ ಬರುತ್ತಾ, ಚಾನ್ಸ್ ಇಲ್ಲ. ನೀವು ಆಲ್ರೆಡಿ ಚೆಕ್ ಮಾಡಿದ್ದೀರಾ, ಸಾಲ್ಯುಬಲಿಟಿ ಟೆಸ್ಟ್ ಮಾಡ್ತೀರ ನೋಡಿ, ಸಾಲ್ಟ್ ಪ್ಲಸ್ ವಾಟರ್ ಹಾಕ್ತೀರಿ, ಎಫರ್ವೆಸೆನ್ಸ್ ಬಂತ, ದೇರ್ ಇಸ್ ನೋ ಎಫರ್ವೆಸೆನ್ಸ್. ಎಫರ್ವೆಸೆನ್ಸ್ ಬರಲಿಲ್ಲ ಅಂತಂದರೆ ದೇರ್ ಇಸ್ ನೋ ಎವಲ್ಯೂಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಎವಲ್ಯೂಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆಗಿಲ್ಲ ಅಂತಂದರೆ ಲೈಮ್ ವಾಟರ್ ಡಸ್ ನಾಟ್ ಟರ್ನ್ಸ್ ಮಿಲ್ಕಿ. ಕಾರ್ಬೋನೇಟ್ ಈಸ್ ಕನ್ಫರ್ಮ್. ದಿಸ್ ದ ಟೂ ಕನ್ಫರ್ಮೇಟರಿ ಟೆಸ್ಟ್ ಫಾರ್ ಕಾರ್ಬೋನೇಟ್. ಇವಾಗ ಗೊತ್ತಾಗಿದೆ, ಈ ಗಿವನ್ ಸಾಲ್ಟಲ್ಲಿ ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್ ಇಸ್ ಪ್ರೆಸೆಂಟ್ ಆ್ಯಂಡ್ ಕಾರ್ಬೋನೇಟ್ ಈಸ್ ಪ್ರೆಸೆಂಟ್ ಆ್ಯಂಡ್ ಕನ್ಫರ್ಮ್. ದ ನೆಕ್ಸ್ಟ್ ಮೂವ್ ಆನ್ ಟು ಅನಾಲಿಸಿಸ್ ಆಫ್ ಆ್ಯನ್ ಬೇಸಿಕ್ ರಾಡಿಕಲ್. ಬೇಸಿಕ್ ರಾಡಿಕಲಲ್ಲಿ ನೀವು 0 to 6th ಗ್ರೂಪ್ವರೆಗೂ ಇರುತ್ತೆ. 0th, 1st, 2nd, 3rd, 4th, 5th ಆ್ಯಂಡ್ 6th. ಬಿಫೋರ್ ಗೋಯಿಂಗ್ ಟು ಅನಾಲಿಸಿಸ್ ಆಫ್ ಆ್ಯನ್ ಬೇಸಿಕ್ ರಾಡಿಕಲ್, ದ ಫಸ್ಟ್ ಸ್ಟೆಪ್ ಈಸ್ ಪ್ರಿಪರೇಷನ್ ಆಫ್ ಎ ಒರಿಜಿನಲ್ ಸೊಲ್ಯೂಷನ್. ಒರಿಜಿನಲ್ ಸೊಲ್ಯೂಷನ್ ಅಂತಂತಂದ್ರೆ ಏನು ಹೇಳಿ, ಆವಾಗ ನೀವು ಯಾವ ಸಾಲ್ಟು ಯಾವ ಸಾಲ್ವೆಂಟಲ್ಲಿ ಸಾಲ್ಯುಬಲ್ ಆಗಿದೆ ಅದನ್ನು ನೀವು ಸಾಲ್ಯುಬಲಿಟಿ ಸೊಲ್ಯೂಷನ್ನ ಮಾಡಿ ಇಟ್ಕೋಬೇಕು. ದಟ್ ಇಸ್ ಕಾಲ್ಡ್ ಯುವರ್ ಒರಿಜಿನಲ್ ಸೊಲ್ಯೂಷನ್. ಇದನ್ನು ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಗೋವರೆಗೂ ಒಂದು ಕಡೆ ಇಟ್ಕೋಬೇಕು. ಫಸ್ಟ್ 0th ಗ್ರೂಪ್, ಅನಾಲಿಸಿಸ್ ಆಫ್ ಎ 0th ಗ್ರೂಪ್ ಬೇಸಿಕ್ ರಾಡಿಕಲ್. ಫಸ್ಟ್ ಏನು ಮಾಡ್ತೀರಿ ಹೇಳಿ, 0th ಗ್ರೂಪ್ಗೆ ಸಾಲ್ಟ್ ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡ್ ಹೀಟ್. ಸಪೋಸ್ ಪಂಜೆಂಟ್ ಸ್ಮೆಲ್ ಬಂದರೆ ನಿಮಗೆ, ಅಂದರೆ ನಿಮಗೆ ಅಮೋನಿಯಾ, ಪಂಜೆಂಟ್ ಸ್ಮೆಲ್ ಆಫ್ ಅಮೋನಿಯಾ ತುಂಬ ಘಾಟ್ ಇರುತ್ತೆ ಸ್ಮೆಲ್, ಆ ಥರ ಬಂದರೆ ದ ಬೇಸಿಕ್ ರಾಡಿಕಲ್ ಪ್ರೆಸೆಂಟ್ ಇನ್ 0th ಗ್ರೂಪ್ ಅಂತ ಗೊತ್ತಾಯ್ತು. 0th ಗ್ರೂಪ್ಗೆ ಸಾಲ್ಟ್ ಜೊತೆಗೆ ಏನು ಆಡ್ ಮಾಡ್ತೀರಾ, ಸೋಡಿಯಂ ಹೈಡ್ರಾಕ್ಸೈಡ್ ಆರ್ NaOH ಸೊಲ್ಯೂಷನ್. ಟೇಕ್ ಎ ಕ್ಲೀನ್ ಡ್ರೈ ಟೆಸ್ಟ್ ಟ್ಯೂಬ್ and add a small amount of given salt and add which solution ನೋಡಿ, sodium hydroxide. sodium hydroxide solution ಹೀಟ್ ಮಾಡಿ. ಓಕೆ, ಇವಾಗ ಹೀಟ್ ಮಾಡಿದ್ದೀರಾ, ಸಾಲ್ಟ್ ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡ್ ಹೀಟ್ ಮಾಡಿದ್ದೀರಾ, ಪಂಜೆಂಟ್ ಸ್ಮೆಲ್ ಇದೆ ನೋಡಿ, ಬರ್ತಾ ಇಲ್ಲ. ಅವಾಗ ಏನು ಮಾಡ್ತೀರಿ ಹೇಳಿ, ನೋ ಪಂಜೆಂಟ್ ಸ್ಮೆಲ್ ಆಫ್ ಅಮೋನಿಯಾ, 0th ಗ್ರೂಪ್ ಬೇಸಿಕ್ ರಾಡಿಕಲ್ ಈಸ್ ಆಬ್ಸೆಂಟ್. 0th ಗ್ರೂಪ್ ಆಬ್ಸೆಂಟ್ ಅಂತ ಗೊತ್ತಾಯಿತು. ನೆಕ್ಸ್ಟ್ ಏನು ಮಾಡ್ತೀರಾ, ಮೂವ್ ಆನ್ ಟು ಫಸ್ಟ್ ಗ್ರೂಪ್. ಫಸ್ಟ್ ಗ್ರೂಪ್ ಬೇಸಿಕ್ ರಾಡಿಕಲ್ ಮಾಡ್ಬೇಕಾದ್ರೆ ಏನೇನು ಆಡ್ ಮಾಡ್ಬೇಕು ಹೇಳಿ, ಒರಿಜಿನಲ್ ಸೊಲ್ಯೂಷನ್ ನೋಡಿ ಇಲ್ಲಿದೆ. ಟೇಕ್ ಎ ಸ್ಮಾಲ್ ಅಮೌಂಟ್ ಆಫ್
a original solution and add dilute HCl. If you get any precipitate, first group basic radical is present, otherwise first group basic radical is absent. Okay, add a dilute hydrochloric acid. Precipitate ಅಂದರೆ ಟರ್ಬಿಡಿಟಿ ಬಂದಿದೆಯಾ, ಮೊಸರು ಥರ ಬರಬೇಕು ನೋಡಿ. ಓಕೆ, ಆ ಥರ ಏನಾದ್ರು ಬಂದಿಲ್ಲ ತಾನೆ. ಕ್ಲಿಯರ್ ಸೊಲ್ಯೂಷನ್. ದಿಸ್ ಇಂಡಿಕೇಟ್ಸ್ ವಾಟ್? ನೋ ಪ್ರೆಸಿಪಿಟೇಟ್. ವಾಟ್ ಈಸ್ ಯುವರ್ ಇನ್ಫರೆನ್ಸ್? ಫಸ್ಟ್ ಗ್ರೂಪ್ ಬೇಸಿಕ್ ರಾಡಿಕಲ್ ಈಸ್ ಆಬ್ಸೆಂಟ್. ಮೂವ್ ಆನ್ ಟು ನೆಕ್ಸ್ಟ್ ಸೆಕೆಂಡ್ ಗ್ರೂಪ್ ಬೇಸಿಕ್ ರಾಡಿಕಲ್. ಸೆಕೆಂಡ್ ಗ್ರೂಪ್ಗೆ ಏನೇನು ಹಾಕಬೇಕು? ವಾಟ್ ಈಸ್ ಯುವರ್ ರಿಯೇಜೆಂಟ್ಸ್? ಒರಿಜಿನಲ್ ಸೊಲ್ಯೂಷನ್, ಡೈಲ್ಯೂಟ್ HCl ಪ್ಲಸ್ H2S. ಫಸ್ಟ್ ಗ್ರೂಪ್ ರಿಯೇಜೆಂಟ್ಗೆ ನೀವು ಏನೇನು ಹಾಕಿದ್ರೆ ಇಲ್ಲಿ ಆಲ್ರೆಡಿ ಒರಿಜಿನಲ್ ಸೊಲ್ಯೂಷನ್ ಇದೆ, ಡೈಲ್ಯೂಟ್ HCl ಇದೆ. ಇನ್ನು ಎಕ್ಸ್ಟ್ರಾ ಏನು ಬೇಕು ಹೇಳಿ? H2S, ಹೈಡ್ರೋಜನ್ ಸಲ್ಫೈಡ್. ಕ್ಲಿಯರ್? ಆ್ಯಡ್ ಎ ಹೈಡ್ರೋಜನ್ ಸಲ್ಫೈಡ್. ಹೈಡ್ರೋಜನ್ ಸಲ್ಫೈಡ್ ಆಡ್ ಮಾಡ್ತೀರಾ. ನೋ ಪ್ರೆಸಿಪಿಟೇಟ್ ಈಸ್ obtained. ವಾಟ್ ಈಸ್ ಫಾರ್ ಇನ್ಫರೆನ್ಸ್? ಸೆಕೆಂಡ್ ಗ್ರೂಪ್ ಬೇಸಿಕ್ ರಾಡಿಕಲ್ ಈಸ್ ಆಬ್ಸೆಂಟ್. ಸೆಕೆಂಡ್ ಗ್ರೂಪ್ ಬೇಸಿಕ್ ರಾಡಿಕಲ್ ಆಬ್ಸೆಂಟ್ ಆದಮೇಲೆ ಮೂವ್ ಆನ್ ಟು ಥರ್ಡ್ ಗ್ರೂಪ್ ಬೇಸಿಕ್ ರಾಡಿಕಲ್. ಥರ್ಡ್ ಗ್ರೂಪ್ಗೆ ವಾಟ್ ಆರ್ ದ ರಿಯೇಜೆಂಟ್ ಯೂಸ್ಡ್? ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ ಅಮೋನಿಯಂ ಕ್ಲೋರೈಡ್ crystals and add ammonium hydroxide. If you get any gelatinous white precipitate, gelatinous ತರ ಬರಬೇಕು, ಜೆಲ್ ತರ ಬರಬೇಕು, ಮೋಡ್ ತರ ಬರಬೇಕು, ಕ್ಲೌಡಿ ತರ ಪ್ರೆಸಿಪಿಟೇಟ್ ಬಂದರೆ ಅದನ್ನು ಜಿಲಾಟಿನಸ್ ಅಂತ ಕರಿತೀವಿ. ಅಂತ ಪ್ರೆಸಿಪಿಟೇಟ್ ಬಂದರೆ ಥರ್ಡ್ ಗ್ರೂಪ್ ಬೇಸಿಕ್ ರಾಡಿಕಲ್ ಈಸ್ ಪ್ರೆಸೆಂಟ್, ಅದರ್ವೈಸ್ ಥರ್ಡ್ ಗ್ರೂಪ್ ಬೇಸಿಕ್ ರಾಡಿಕಲ್ ಈಸ್ ಅಬ್ಸೆಂಟ್. ಓಕೆ, ಲೆಟ್ ಅಸ್ ಕನ್ಸಿಡರ್ ದ ಫಸ್ಟ್. ಚೆಕ್ ಇಟ್, ಇಟ್ಸ್ ಎನ್ ಪ್ರೆಸೆಂಟ್ ಆರ್ ಅಬ್ಸೆಂಟ್. ಥರ್ಡ್ ಗ್ರೂಪ್ಗೆ ಏನು ಮಾಡ್ತಾರೆ ಹೇಳಿ? ಟೇಕ್ ಎ ಒರಿಜಿನಲ್ ಸೊಲ್ಯೂಷನ್ ಇದೆ. ನೆಕ್ಸ್ಟ್ ಏನು ಮಾಡ್ತೀರಾ? ಒರಿಜಿನಲ್ ಸೊಲ್ಯೂಷನ್ಗೆ ಆ್ಯಡ್ ಅಮೋನಿಯಂ ಕ್ಲೋರೈಡ್. ಓಕೆ, ಅಮೋನಿಯಂ ಕ್ಲೋರೈಡ್ ಹಾಕಿದ್ಮೇಲೆ ನೆಕ್ಸ್ಟ್ ಏನು ಆ್ಯಡ್ ಮಾಡ್ತೀರಾ? ಆ್ಯಡ್ ಅಮೋನಿಯಂ ಹೈಡ್ರಾಕ್ಸೈಡ್. ನೋಡಿ, ಪ್ರೆಸಿಪಿಟೇಟ್ ಏನಾದ್ರು ಬಂದಿದೆಯಾ? ಎನಿ ಪ್ರೆಸಿಪಿಟೇಟ್ ಈಸ್ obtained. ಸೊಲ್ಯೂಷನ್ ಇದೆ ನೋಡಿ, ತಡೆ, ಕ್ಲಿಯರ್, ಇಟ್ಸ್ ಎ ಟ್ರಾನ್ಸ್ಪರೆಂಟ್. ನೋ ಜಿಲಾಟಿನಸ್ ವೈಟ್ ಪ್ರೆಸಿಪಿಟೇಟ್ ಈಸ್ obtained. ಥರ್ಡ್ ಗ್ರೂಪ್ ಬೇಸಿಕ್ ರಾಡಿಕಲ್ ಈಸ್ absent. ನೆಕ್ಸ್ಟ್ ಮೂವ್ ಆನ್ ಟು ಫೋರ್ತ್ ಗ್ರೂಪ್ ಬೇಸಿಕ್ ರಾಡಿಕಲ್. ವಾಟ್ ಆರ್ ದ ರಿಯೇಜೆಂಟ್ ಯೂಸ್ಡ್ ಇನ್ ದ ಫೋರ್ತ್ ಗ್ರೂಪ್? ಒರಿಜಿನಲ್ ಸೊಲ್ಯೂಷನ್, NH4Cl ಅಂದರೆ ಅಮೋನಿಯಂ ಕ್ಲೋರೈಡ್ ಪ್ಲಸ್ ಅಮೋನಿಯಂ ಹೈಡ್ರಾಕ್ಸೈಡ್, and another one reagent H2S, ಹೈಡ್ರೋಜನ್ ಸಲ್ಫೈಡ್. ಎಕ್ಸಸ್ ಅಂತ ಕರಿತೀವಿ. ಎಕ್ಸಸ್ ಅಂದರೆ ನೀವು ಜಸ್ಟ್ 1 ಲೀಟರ್ ಹಾಕಬೇಕಾಗಿಲ್ಲ, 2 drops is excess. And if you get any precipitate, fourth group basic radical is present, otherwise fourth group basic radical is absent. Okay, let us check it, is it present or absent. Okay, ಇವಾಗ ಏನು ಮಾಡ್ತೀರಾ ನೋಡಿ, ಒರಿಜಿನಲ್ ಸೊಲ್ಯೂಷನ್ ತಗೊಂಡಿದ್ದೀನಿ. ಓಕೆನಾ? ಆ ಒರಿಜಿನಲ್ ಸೊಲ್ಯೂಷನ್ಗೆ ಏನೇನು ಆಡ್ ಮಾಡ್ತೀನಿ ನೋಡಿ? ಆ್ಯಡ್ ಆ್ಯಂಡ್ ಅಮೋನಿಯಂ ಕ್ಲೋರೈಡ್ ಆಡ್ ಮಾಡ್ತಿದ್ದೀರಾ. ನೆಕ್ಸ್ಟ್ ಏನು ಮಾಡ್ತೀರಾ? ಆ್ಯಡ್ ಅಮೋನಿಯಂ ಹೈಡ್ರಾಕ್ಸೈಡ್, NH4OH, ಆ್ಯಡ್ ಅಮೋನಿಯಂ ಹೈಡ್ರಾಕ್ಸೈಡ್. ನೆಕ್ಸ್ಟ್ ಏನು ಮಾಡ್ತೀರಾ? ಆ್ಯಡ್ H2S, ಹೈಡ್ರೋಜನ್ ಸಲ್ಫೈಡ್, ಆ್ಯಡ್ H2S. ಇವಾಗ ನೋಡಿ, ಪ್ರೆಸಿಪಿಟೇಟ್ ಬರ್ತಾ ಇದೇನ್ರಿ? ಇಲ್ಲ ತಾನೆ? ನೋ ಪ್ರೆಸಿಪಿಟೇಟ್ ಈಸ್ obtained. ಫೋರ್ತ್ ಗ್ರೂಪ್ ಬೇಸಿಕ್ ರಾಡಿಕಲ್ ಈಸ್ absent. ನೆಕ್ಸ್ಟ್ ಮೂವ್ ಆನ್ ಟು ಫಿಫ್ತ್ ಗ್ರೂಪ್ ಬೇಸಿಕ್ ರಾಡಿಕಲ್. ವಾಟ್ ಆರ್ ದ ರಿಯೇಜೆಂಟ್ಸ್ ಯೂಸ್ಡ್ ಇನ್ ದ ಫಿಫ್ತ್ ಗ್ರೂಪ್? ಒರಿಜಿನಲ್ ಸೊಲ್ಯೂಷನ್ ತಗೋತೀರಾ, ಆ್ಯಂಡ್ NH4Cl ಹಾಕ್ತೀರಾ, NH4OH ಹಾಕ್ತೀರಾ. ನೆಕ್ಸ್ಟ್ ಆ್ಯಡ್ ಅಮೋನಿಯಂ ಕಾರ್ಬೋನೇಟ್. ಇಫ್ ಎನಿ ಪ್ರೆಸಿಪಿಟೇಟ್ ಈಸ್ obtained, fifth group basic radical is present, otherwise fifth group basic radical is absent. Check whether is a fifth group basic radical is present or absent. ಏನು ಮಾಡ್ತೀರಾ ಹೇಳಿ? ಟೇಕ್ ಎ ಒರಿಜಿನಲ್ ಸೊಲ್ಯೂಷನ್ ಇದೆ. ಏನು ಆಡ್ ಮಾಡ್ತೀರಾ? ಆಲ್ರೆಡಿ ಗೊತ್ತಿದೆ, ಅಮೋನಿಯಂ ಕ್ಲೋರೈಡ್ ಸಾಲ್ಟ್ನ ಆಡ್ ಮಾಡ್ತೀರಾ, ಸ್ಮಾಲ್ ಅಮೌಂಟ್. ನೆಕ್ಸ್ಟ್ ಏನು ಆಡ್ ಮಾಡ್ಬೇಕು ಹೇಳಿ? ಅಮೋನಿಯಂ ಹೈಡ್ರಾಕ್ಸೈಡ್, ಆ್ಯಡ್ ಅಮೋನಿಯಂ ಹೈಡ್ರಾಕ್ಸೈಡ್. ನೆಕ್ಸ್ಟ್ ಏನಿದೆ ನೋಡಿ ಇಲ್ಲಿ? ಅಮೋನಿಯಂ ಕಾರ್ಬೋನೇಟ್,
ನೆಕ್ಸ್ಟ್ ಏನಿದೆ ಹೇಳಿ, ಅಮೋನಿಯಂ ಕಾರ್ಬೋನೇಟ್. ಆ್ಯಡ್ ಅಮೋನಿಯಂ ಕಾರ್ಬೋನೇಟ್ ಸೊಲ್ಯೂಷನ್. ಆ್ಯಡ್ ಅಮೋನಿಯಂ ಕಾರ್ಬೋನೇಟ್ ಸೊಲ್ಯೂಷನ್. ಇಫ್ ಯು ಗೆಟ್ ಎನಿ ಪ್ರೆಸಿಪಿಟೇಟ್, ನೋಡಿ ಪ್ರೆಸಿಪಿಟೇಟ್ ಇದೆಯಾ ಇಲ್ಲ ತಾನೆ, ಇಟ್ಸ್ ಎ ಟ್ರಾನ್ಸ್ಪರೆಂಟ್ ಸೊಲ್ಯೂಷನ್, ನೋ ಪ್ರೆಸಿಪಿಟೇಟ್. ದಿಸ್ ಇಂಡಿಕೇಟ್ಸ್ ವಾಟ್? Fifth group basic radical is absent. Therefore, sixth group basic radical is present, may be magnesium. Next, magnesium confirmatory test ಮಾಡಬೇಕು. First test, sodium hydroxide test. ಯಾವ ಥರ ಮಾಡ್ತೀರಾ? Take a salt solution or original solution and add ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ ತಕ್ಷಣ ನಿಮಗೆ ವೈಟ್ ಪ್ರೆಸಿಪಿಟೇಟ್ ಬರುತ್ತೆ. ನೀವು ಇನ್ನೂ ಸ್ವಲ್ಪ ಹಾಕಿದ್ರೆ ಅದು ದ ವೈಟ್ ಪ್ರೆಸಿಪಿಟೇಟ್ ಇಸ್ ಎ ಇನ್ಸಾಲ್ಯುಬಲ್ ಇನ್ NaOH solution. This indicates magnesium is present. Let us consider how to the test for magnesium. Take a original solution and add sodium hydroxide solution. Sodium hydroxide solution ನೀವು ಆ್ಯಡ್ ಮಾಡಿ. ಆ್ಯಡ್ ಮಾಡೋದಾದ್ಮೇಲೆ ನೋಡಿ, ಕೇರ್ಫುಲ್ಲಾಗಿ ನೋಡಿ ಸೊಲ್ಯೂಷನನ್ನು. ಒರಿಜಿನಲ್ ಸೊಲ್ಯೂಷನ್ಗೆ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ ತಕ್ಷಣ ನೋಡಿ ಇಲ್ಲಿ ಪ್ರೆಸಿಪಿಟೇಟ್ ಥರ ಕಾಣ್ತಿದೆಯಾ? ದಿಸ್ ಈಸ್ ಇನ್ಸಾಲ್ಯುಬಲ್ ಇನ್ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ ತಕ್ಷಣ ನೋಡಿ ಇಲ್ಲಿ ನಿಮಗೆ ಪ್ರೆಸಿಪಿಟೇಟ್ ಬಂದಿದೆ ತಾನೆ, ಕ್ಲೌಡಿ ಥರ, 2 ಸಪ್ರೇಟ್ ಲೇಯರ್. ಈಗ ನೀವು ಇದಕ್ಕೆ ನೀವು NaOH ಎಕ್ಸ್ಟ್ರಾ ಆ್ಯಡ್ ಮಾಡ್ತಿದ್ರು ದ ಪ್ರೆಸಿಪಿಟೇಟ್ ಈಸ್ ಇನ್ಸಾಲ್ಯುಬಲ್, ಅಂದರೆ ಪ್ರೆಸಿಪಿಟೇಟು ಡಿಸಪಿಯರ್ ಆಗೋದಿಲ್ಲ, ಹಂಗೆ ಇರುತ್ತೆ ಅಂತೇಳಿ. This indicates what? Magnesium is present. That is the first test. Another one test for magnesium is ammonium dihydrogen orthophosphate test. ಅದಕ್ಕೆ ಏನು ಮಾಡ್ತೀರಾ ನೋಡಿ, ಒರಿಜಿನಲ್ ಸೊಲ್ಯೂಷನ್ ತಗೋತೀರಾ, NH4Cl ಹಾಕ್ತೀರಾ, NH4OH ಹಾಕ್ತೀರಾ. NH4Cl NH4OH ಹಾಕಿದ್ಮೇಲೆ ಅಮೋನಿಯಂ ಡೈಹೈಡ್ರೋಜನ್ ಆರ್ಥೋಪಾಸ್ಪೇಟ್ ಅಂತಿದೆಯಪ್ಪ ಇಲ್ಲಿ, ಅಮೋನಿಯಂ ಡೈಹೈಡ್ರೋಜನ್ ಆರ್ಥೋಪಾಸ್ಪೇಟ್. ಆ ಸೊಲ್ಯೂಷನ್ ಹಾಕಿ ನೀವು ಅಲಾಂಗ್ ದ ಸೈಡ್ಸ್ ಆಫ್ ದ ಟೆಸ್ಟ್ ಟ್ಯೂಬಿಂದ ಗ್ಲಾಸ್ ರಾಡಿಂದ ನೀವು ಸ್ಕ್ರ್ಯಾಚ್ ಮಾಡಿದ್ರೆ ಯು ಗೆಟ್ ಎ ವೈಟ್ ಪ್ರೆಸಿಪಿಟೇಟ್. ದಿಸ್ ಇಂಡಿಕೇಟ್ಸ್ ವಾಟ್? magnesium is present. The given salt contain which group basic radical? Sixth group. ಆ ಸಿಕ್ಸ್ತ್ ಗ್ರೂಪಲ್ಲಿ ಯಾವುದು? magnesium Mg2+. The last part is result. Analysis complete ಆದಮೇಲೆ report means the given salt contain which acid radical and which basic radical. ಆ acid radical ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಯಾವತ್ತು ಬಂದಿದೆ? ಕಾರ್ಬೋನೇಟ್. ಫಾರ್ಮುಲಾ ಏನು? CO3 2-. What is the name of CO3 2-? Carbonate. Next, ಆ ಗಿವನ್ ಸಾಲ್ಟಲ್ಲಿ ನಿಮಗೆ ಬೇಸಿಕ್ ರಾಡಿಕಲ್ ಕೂಡ ಐಡೆಂಟಿಫೈ ಮಾಡಿದ್ದಾರೆ. ಯಾವುದು ಬೇಸಿಕ್ ರಾಡಿಕಲ್? ಮೆಗ್ನೇಷಿಯಂ. ಫಾರ್ಮುಲಾ ಏನು? Mg2+. ನೇಮ್ ಬರೀರಿ, ಮೆಗ್ನೇಷಿಯಂ. ಗಿವನ್ ಸಾಲ್ಟ್ದು ಫಾರ್ಮುಲಾ ಬರೀಬೇಕು, ಅಂದರೆ ಮೆಗ್ನೇಷಿಯಂ ಕಾರ್ಬೋನೇಟ್. ಓಕೆ, ಅವಾಗ ಏನು ಬರೀತೀರಾ? MgCO3. MgCO3, magnesium is contained +2 charge and carbonate is a 2-. +2- is cancelled with each other to give a neutral MgCO3. The given salt MgCO3 means magnesium carbonate. Name of the salt magnesium carbonate. The given salt is magnesium carbonate.